ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನದಂದು ಇವತ್ತು ಅವರ ಸಮಾಧಿಗೆ ಭೇಟಿ ಮಾಡಿ ಅವರನ್ನು ನೆನಪು ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಸಾವಿರಾರು ಜನ ಭಕ್ತರು, ಲಕ್ಷಾಂತರ ಜನ ಭಕ್ತರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿ ಭಾನುವಾರ ಭಾಳ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದಾದ್ಯಂತದಿಂದ, ದೇಶದಾದ್ಯಂತದಿಂದ ಅವರ ಅಣ್ಣವರ ಭಕ್ತರು ಯಾರು ವಿದೇಶದಲ್ಲಿದ್ದಾರೆ ಅವರು ಒಂದ್ಸಾರಿ ಕರ್ನಾಟಕಕ್ಕೆ ಬಂದಾಗ ಬಂದು ಹೋಗ್ತಾರೆ. ಅಣ್ಣವರನ್ನು ನೆನಪು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕನ್ನಡದ ಹೋರಾಟದ ನೆನಪಾಗುತ್ತೆ, ಗೋಕಾಕ್ ಚಳವಳಿಯ ನೆನಪಾಗುತ್ತೆ, ಕನ್ನಡದ ಬಾವುಟವನ್ನು ಅವರು ಏರಿಸುವುದು ನೆನಪಾಗುತ್ತೆ. ಅಣ್ಣವರನ್ನು ನೆನಪು ಮಾಡಿಕೊಂಡ ತಕ್ಷಣ ಕಲೆ ನೆನಪಾಗುತ್ತೆ, ಸಿನಿಮಾ ನೆನಪಾಗುತ್ತೆ, ಹಾಡು ನೆನಪಾಗುತ್ತೆ, ಸಂಗೀತ ನೆನಪಾಗುತ್ತೆ. ವಿವಿಧ ಪ್ರತಿಭೆಗಳನ್ನು ಹೊಂದಿರುವಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನು ನೆನಪು ಮಾಡುವಂಥ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಂದು ಸಾರಿ ನಮನಗಳನ್ನು ಸಲ್ಲಿಸ್ತೀನಿ. ಅವರ ಆಶಯ, ಅವರ ಪ್ರೇರಣೆ, ಅವರು ಏನೋ ದಾರಿಯನ್ನು ಹಾಕಿಕೊಟ್ಟಿದ್ರು ಆ ರೀತಿಯಲ್ಲಿ ಕರ್ನಾಟಕ ನಡಿಬೇಕು, ಕನ್ನಡ ಮುಂದುವರಿಬೇಕು, ಕನ್ನಡಕ್ಕೆ ಶಕ್ತಿ ಸಿಗಬೇಕು. ಕರ್ನಾಟಕದ ಜನ ಏನು ಪ್ರೀತಿಯಿಂದ ಅವರನ್ನು ಅಣ್ಣ ಅಂತ ಕರೀತಾರೆ, ಅವರು ನಮಗೆ ಹರಸ್ಬೇಕನ್ನುವಂಥ ಪ್ರಾರ್ಥನೆಯನ್ನು ಅವರಿಗೆ ಮಾಡ್ತಾ ಇದ್ದೀನಿ. ಮೇಡಮ್, ಇನ್ನು 3 ವರ್ಷ ಆದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅಭಿಮಾನಿಗಳು ಒತ್ತಾಯ ಇದೆ, ಆಸೆ ಇದೆ, ಭಾರತ ರತ್ನ ಯಾಕೆ ಕೊಡಬಾರ್ದು, ಅಣ್ಣವ್ರು ಮಾಡೋ ಪ್ರಯತ್ನ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಖಂಡಿತ ಅವರಿಗೆ ಆ ರೀತಿಯ ಶಕ್ತಿ ಇದೆ, ಆ ರೀತಿಯ ವಿದ್ವತ್ತೂ ಇತ್ತು. ಕಲೆ ಸಂಗೀತದ ಜೊತೆಗೇನೆ, ಸಿನಿಮಾದ ಜೊತೆಗೇನೆ ಒಂದು ಒಳ್ಳೆಯ ವಿಚಾರವನ್ನು ಜಗತ್ತಿಗೆ ಅವರು ಬಿಟ್ಟು ಹೋಗಿದ್ದಾರೆ. ಅವರ ಸಿನಿಮಾಗಳಲ್ಲಿ ಎಂದೂ ಕೆಟ್ಟ ಪಾತ್ರಗಳನ್ನು ಅವ್ರು ಮಾಡಿಲ್ಲ. ಇವತ್ತು ಸಿನಿಮಾ ಬರುವಾಗ ಸ್ಕ್ರೀನಲ್ಲಿ ಮದ್ಯಪಾನ ಮಾಡಬಾರದು, ಧೂಮಪಾನ ಮಾಡಬಾರದು ಅಂತ ಬರುತ್ತೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದಂಥ ಯಾವುದೇ ಫಿಲ್ಮಲ್ಲಿ, ಯಾವುದೇ ಸಿನಿಮಾದಲ್ಲಿ ಕೆಟ್ಟ ಪಾತ್ರಗಳನ್ನು ಆ ರೀತಿ ಬರೆಯುವಂಥ ಪ್ರಮೇಯವನ್ನೇ ಅವರು ಸೃಷ್ಟಿ ಮಾಡಲಿಲ್ಲ. ಅದರ ಜೊತೆಗೆ ಅವರು ಕನ್ನಡಕ್ಕಾಗಿ ಹೋರಾಟ ಮಾಡಿದರು, ಕನ್ನಡ ಧ್ವಜವನ್ನು ಎತ್ತಿ ಹಿಡಿದರು. ಖಂಡಿತ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ.